ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನಿಂದು ಕೆಲವು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಯಾಕಂದರೆ ನಾನು ಹಲವಾರು ದೇವಾಲಯಗಳ ವೀಡಿಯೋಗಳು ಅಂದರೆ ಒಂದು 50ಕ್ಕಿಂತ ಜಾಸ್ತಿ ದೇವಸ್ಥಾನಗಳ ವೀಡಿಯೋಗಳನ್ನು ನಾನು ಮಾಡಿದ್ದೇನೆ. ದೇವಾಲಯದ ಪರಿಚಯವನ್ನು ಮಾಡಿಸ್ತೇನೆ. ಯಾವುದೇ ದೇವಾಲಯದಲ್ಲಿ ಇದುವರೆಗೂ ನಾನು ದುಡ್ಡು ತಗೊಂಡು ಮಾಡಿದ ವೀಡಿಯೋ ಯಾವುದಿಲ್ಲ. ದೇವಾಲಯದ ಹತ್ರ ನಾನು ಯಾವುದೇ ದುಡ್ಡನ್ನು ತೆಗೆದುಕೊಂಡಿಲ್ಲ. ಇಲ್ಲಿವರೆಗೂ ಯಾವುದೇ ದೇವಾಲಯದಲ್ಲಿ ಯಾರಿಂದಲೂ ದುಡ್ಡು ತಗೊಂಡಿಲ್ಲ ನಾನು ದೇವಾಲಯದ ವೀಡಿಯೋಗಳಲ್ಲಿ. ಬೇರೆ ವೀಡಿಯೋಗಳು ಕೂಡ 99% ನಾನು ಯಾವುದೇ ದುಡ್ಡು ತಗೊಳ್ಳದೆ ಮಾಡಿದ ವೀಡಿಯೋಗಳೇ ಇರೋದು ಜಾಸ್ತಿ ನನ್ನ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಯಾಕಂದರೆ ದೇವರ ಮೇಲೆ ನನಗೆ ಭಕ್ತಿ ಜಾಸ್ತಿ ಇದೆ. ನಾನು ಮನೆಯಲ್ಲಿ ಯಾವತ್ತೂ ಪೂಜೆ ಮಾಡಿ ಎಲ್ಲಿಗೆ ಹೋಗೋರು ನಾನು ಸ್ನಾನ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಹೋಗೋದು. ಯಾಕಂದರೆ ದೇವರ ಮೇಲೆ ಭಕ್ತಿ ಇದೆ. ದೇವರು ಎಲ್ಲರೂ ಒಂದು ಕಡೆ ಕೊಡ್ತಾನೆ ಅನ್ನೋ ನಿಟ್ಟಿನಲ್ಲಿ ನಾನು ಸೇವೆ ರೂಪದಲ್ಲಿ ಎಲ್ಲ ಅದು ಎಷ್ಟೇ ವೀಡಿಯೋ ಇದ್ದರೂ ನಾನು ಫ್ರೀಯಾಗಿಯೇ ಮಾಡ್ತಿದ್ದೆ. ಇದುವರೆಗೂ ಮಾಡ್ಕೊಂಡು ಬಂದಿದ್ದೇನೆ. ನನಗೇನು ಲಾಭ ಇದೆ ಅಂತ ತಿಳ್ಕೊಳ್ತಾರೆ ಜನ. ಏನು ಅದರಲ್ಲಿ ಏನು ನಾನು ಏನು ಈಗ ನನಗೆ ಯಾರು ನನಗೆ ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ, ಅವರಿಂದ ಅವರು ಕೊಟ್ಟರು ನಾನು ಬೇಡ ನಮಸ್ಕಾರ ಅಂತೇಳೇ ಬಂದಿದ್ದೇನೆ. ಒಬ್ಬರು ಕೈಗೆ ಕೊಟ್ಟದನ್ನು ಅದನ್ನು ಅವರ ಹುಂಡಿಗೆ ದೇವರ ಹುಂಡಿಗೆ ಹಾಕಿ ಬಂದಿದ್ದೇನೆ. ನಾನು ಒಂದು 5 ಪೈಸೆ ಕೂಡ ಯಾರಿಂದಲೂ ತಗೊಳ್ಳಿಲ್ಲ. ಇದು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡೋದು. ದೇವಸ್ಥಾನದ ವೀಡಿಯೋಗಳಿಗೆ ಯಾವುದೇ ವೀಡಿಯೋಗಳಿಗೆ ನಾನು ದುಡ್ಡು ಇದುವರೆಗೆ ತಗೊಂಡಿಲ್ಲ. ಅದೇ ರೀತಿ ದೇವಸ್ಥಾನದ ಏನು ಆಗು ಹೋಗುಗಳಿದೆ ಅದು ನನಗೆ ಗೊತ್ತಿಲ್ಲ. ನನ್ನ ಕೆಲಸ ಏನು, ದೇವಸ್ಥಾನದವ್ರು ಕರೆದಾಗ ಹೋಗೋದು, ಒಂದು ವೀಡಿಯೋ ಮಾಡಿ ಬರೋದು. ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಅದನ್ನು ಹಾಕ್ತೇನೆ. ಸರ್ ಆ ವೀಡಿಯೋ ಹಾಕಿ, ಆ ದೇವಾಲಯದ ವೀಡಿಯೋ ಹಾಕಿ ಅಂದಕೂಡಲೇ ರಿಪೀಟಾಗಿ ಹೋಗಿ ಮಾಡಿದ್ದೇನೆ. ಹಲವಾರು ವೀಡಿಯೋ ಮಾಡಿದ್ದೇನೆ. ಅದು ಏನೇ ಇರಲಿ, ಅಲ್ಲಿ ಏನು ನನ್ನ ಕಣ್ಣಿಗೆ ಕಾಣ್ತದೆ, ನನ್ನ ಕ್ಯಾಮ್ರಾ ಕಣ್ಣಿಗೆ ಏನು ಕಾಣ್ತದೆ ಅದನ್ನು ನಿಮಗೆಲ್ಲರಿಗೂ ತೋರಿಸಿದ್ದೇನೆ, ಪ್ರಾಮಾಣಿಕವಾಗಿ ತೋರಿಸ್ತೇನೆ. ಯಾವುದೇ ದೇವರನ್ನು, ಯಾವುದೇ ವ್ಯಕ್ತಿಗಳನ್ನು ನಾನು ವೈಭೀಕರಿಸಿಲ್ಲ ಇಲ್ಲಿವರೆಗೆ. ನಾನು ಅವರು ಹೇಳಿದ್ದನ್ನು ಮಾತ್ರ ನಾನು ಹಾಕಿದ್ದೇನೆ ಬಿಟ್ಟರೆ ನಾನಾಗಿ ಯಾವುದನ್ನು ವೈಭೀಕರಿಸುವಂಥದ್ದಿಲ್ಲ. ದೇವರ ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೊನೆಯಲ್ಲಿ ಹೇಳ್ತಾನೆ ಬಿಟ್ಟರೆ ನೀವು ಹೋಗಲೇಬೇಕು, ಹೀಗುಂಟು ಹಾಗುಂಟು ಯಾವುದೂ ನಾನು ಹೇಳಿಲ್ಲ. ಹೀಗೆ ಆಗ್ತದೆ, ಅಲ್ಲಿ ಏನೇ ಈಗೀಗ ನಡೀತಾ ಇದೆ, ನಿಮ್ಮ ಮನಸ್ಸಿಗೆ ಬಿಟ್ಟ ವಿಷಯ. ನೀವು ಹೋಗ್ಬೋದು, ಹೋಗದೇ ಇರ್ಬೋದು ಎನ್ನುವಂಥ ತೀರ್ಮಾನವನ್ನೇ ನಾನು ಮೊದಲಿಂದಲೂ ಕೊಡ್ತಾ ಬಂದಿದ್ದೇನೆ. ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಬೇರೇನು ನಾನು ಹೇಳಿಲ್ಲ. ಯಾಕಂದರೆ ದೇವಸ್ಥಾನ ಇರುವುದೇ ನಾವು ಹೋಗಲಿಕ್ಕೆ, ಭಕ್ತಾಭಿಮಾನಿಗಳು ಹಿಂದೂಗಳು ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಏನು ಹಣ್ಣು ಕಾಯನ್ನು ನೀಡಿ ಬರುವಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬರಲಿಕ್ಕಾಗಿ ಇರುವಂಥದ್ದು ದೇವಸ್ಥಾನ. ದೇವಸ್ಥಾನಗಳಿಗೆ ಹೋಗಿ ಅಂತ ಹೇಳಲೇಬೇಕಾಗ್ತದೆ. ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯ ದೇವಸ್ಥಾನ ಹೋಗ್ಬೋದು, ದೇವರ ಒಂದು ಕಾರಣಿಕದ ದೇವರು ಅಂತ ನಾವು ಹೇಳ್ಬೋದು. ಯಾಕಂದರೆ ಅದು ಅವರವರಿಗೆ ತಿಳಿದ ವಿಷಯ, ಕಾರಣಿಕ ಎಷ್ಟಿದೆ ಏನಿದೆ ಅಂತ. ಅದೇ ರೀತಿ ಕೆಲವರು ನನಗಂದರೆ ಈಗ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಕೆಲವು ಫೋಟೋಗಳು ಹರಿದಾಡ್ತಿದೆ. ಅಂದರೆ ಫೋಟೋಗಳಂದರೆ ಹಂಗೆ ವಿಷಯಗಳು ಅತಿಯಾಗಿ ನನ್ನ ಬಗ್ಗೆ ಅತಿಯಾಗಿ ಏನಿಲ್ಲ, ಆದರೆ ನಾನು ತಿಳಿಯಪಡಿಸ್ತೇನೆ. ಯಾಕಂದರೆ ನಾನು ಕೂಡ ಎಲ್ಲರೊಟ್ಟಿಗೆ ಸೇರಿಕೊಂಡು ಏನೋ ಮಾಡಿದ್ದೇನೆ ಅಂತ ತಿಳ್ಕೊಂಡು, ನಾನು ಹಾಗೆ ಲಾಭ ಮಾಡೋರ ಜೊತೆ ನಾನು ಯಾವತ್ತೂ ಸೇರುವನೂ ಅಲ್ಲ, ಅಂಥ ವ್ಯಕ್ತಿ ನಾನಲ್ಲ. ಅಲ್ಲಿ ಏನೋ ಲಾಭ ನಡೀತಿದೆ, ಏನೋ ಇದೆ ಅಂದರೆ ನಾನು ಹಿಂದೆ ಬರ್ತೇನೆ. ನಾನು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡುವನು ಮೊದಲಿಂದಲಲ್ಲ. ನನ್ನ ಉದ್ದೇಶ ಒಂದೇ, ಬಾರ್ಕೂರಲ್ಲಿ ಎಷ್ಟು ದೇವಸ್ಥಾನ ಇದೆ ಅದನ್ನು ನಿಮಗೆಲ್ಲರಿಗೂ ತೋರಿಸಬೇಕು ಎನ್ನುವುದೇ ಉದ್ದೇಶ. ಹಲವಾರು ದೇವಸ್ಥಾನಗಳ ವೀಡಿಯೋಗಳು ರಿಪೀಟ್ ಆಗಿದೆ. ನಾನು ಹೇಳಿದ್ನಲ್ಲ, ವ್ಯೂವರ್ಸ್ ಕೇಳ್ತಾರೆ, ವ್ಯೂಸ್ ಜಾಸ್ತಿ ಆಗ್ತದೆ, ವ್ಯೂವರ್ಸ್ ಕೇಳ್ತಾ ಇದ್ದಾರೆ ಅಂದ ಕೂಡಲೇ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡ್ತೇನೆ. ಹಾಗೆ ವೀಡಿಯೋ ಮಾಡಿದ್ದು ನನ್ನ ದೃಷ್ಟಿಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಅವರು ಕೇಳುವಾಗ ನಮ್ಮ ಚಾನಲ್ ಅಂದ ಕೂಡಲೇ ಚಾನಲಲ್ಲಿ ಯಾರಿದ್ದಾರೆ ಅವರು ಕೇಳುವಾಗ ನಾವು ವೀಡಿಯೋ ಮಾಡಲೇಬೇಕಾಗ್ತದೆ. ಮತ್ತು ವ್ಯೂಸ್ ಬರ್ತಾಯಿದೆ, ವ್ಯೂಸ್ ಬರುವಾಗ ನಾವು ಅದನ್ನು ಮಾಡ್ತಾಯಿದ್ವಿ ಅಷ್ಟೇ. ಬಿಟ್ಟರೆ ನಾನು ಯಾರ ಪರವಾಗಿ ಇಲ್ಲ, ಯಾರ ವಿರೋಧವಾಗಿ ಇಲ್ಲ. ನಾನು ನನ್ನ ಏನಿದೆ ರೂಲ್ಸ್ ಅದರಲ್ಲೇ ನಾನು ಹೋಗ್ತಾ ಇರ್ತೇನೆ, ನಿಯಮ. ನಾನು ಯಾರಿಗೂ ಬೇಸರ ಮಾಡಬೇಕು ಅಂತಲೂ ಯಾವುದೇ ವೀಡಿಯೋ ಮಾಡಿಲ್ಲ, ಅದೇ ಯಾರನ್ನ ಖುಷಿಪಡಿಸಬೇಕು ಅಂತಲೂ ವೀಡಿಯೋ ಮಾಡಿಲ್ಲ. ನನ್ನ ಉದ್ದೇಶ ಒಂದೇ, ನನ್ನ ಯೂಟ್ಯೂಬ್ ಚಾನಲಿಗೆ ಒಂದೊಂದು ವೀಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಅದು ಕೂಡ ದೇವರ ವೀಡಿಯೋಗಳನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ ಮಾಡ್ತೇನೆ. ಜಾಸ್ತಿ ಅದರ ವೈಭೀಕರಿಸಿದ್ದು ಯಾವ ವೀಡಿಯೋನೂ ವೈಭೀಕರಿಸಿಲ್ಲ. ನಾನು ಹೇಳಿರ್ಬೋದು ನಿಮ್ಮ ನಂಬಿಕೆಗೆ ಬಿಟ್ಟ ವಿಷಯ ಅಂತ. ಸತ್ಯವಾಗಲೂ ಯಾವುದೇ ವಿಷಯ ಇದ್ದರೂ ಅವರವ್ರ ನಂಬಿಕೆಗೆ ಬಿಟ್ಟ ವಿಷಯ. ನಾನು ಯಾವುದನ್ನು ನಾವು ಒತ್ತಾಯ ಮಾಡುವಂಥದ್ದಿಲ್ಲ. ಅದೇ ರೀತಿ ನಾನು ಗಾಯಕ, ನನ್ನ ಹಾಡಿನ ವೀಡಿಯೋಗಳು ಮಾಡ್ತೇನೆ, ನಮ್ಮ ಸ್ಟೂಡೆಂಟ್ಗಳ ಹಾಡಿನ ವೀಡಿಯೋನು ಮಾಡ್ತೇನೆ. ಹೀಗೆ ನನ್ನ ಒಂದು ಸಂದರ್ಶನಗಳ ವೀಡಿಯೋ, ಹೀಗೆ ಅಂದರೆ ನಮ್ಮೂರ ಪ್ರತಿಭೆ ಅಂತ ಸಂದರ್ಶನ ಶುರು ಮಾಡಿದ್ದೇನೆ. ಅದೇ ರೀತಿ ಒಂದು ವಾರ್ತೆ, ಬಾರ್ಕೂರು ವಾರ್ತೆ ಅಂತಿದೆ, ಆ ವಾರ್ತೆಯನ್ನು ಕೂಡ ಮುಂದುವರಿಸ್ತೇನೆ. ಅದೇ ರೀತಿ ಬೇರೆ ದೇವಸ್ಥಾನಗಳದ್ದು ಹೋಗ್ತೇನೆ, ಸಂದರ್ಶನ ಮಾಡಿ ಬರ್ತೇನೆ. ಅದನ್ನು ತಿಳಿಯಪಡಿಸಲಿಕ್ಕೆ ಇಷ್ಟಪಟ್ಟು ನಾನು ಇಲ್ಲಿವರೆಗೆ ಮಾಡಿದಂಥ ವೀಡಿಯೋಯಲ್ಲಿ ದೇವಸ್ಥಾನದ ವೀಡಿಯೋಗಳಿಗೆ ಒಂದು ಸ್ವಲ್ಪ ಆದರೂ ದುಡ್ಡನ್ನು ತೆಗೆದುಕೊಂಡಿಲ್ಲ. ಯಾವುದೇ ದುಡ್ಡಿಲ್ಲ. ಮತ್ತು ಅವರ ವ್ಯವಹಾರಗಳೇ ನಮ್ಮ ಪಾಲು ಯಾವುದರಲ್ಲೂ ಇಲ್ಲ. ಯಾವ ದೇವಾಲಯದಲ್ಲೂ ನಾನು ಯಾವುದಿಲ್ಲ. ನನ್ನ ಕೆಲಸ ವೀಡಿಯೋ ಮಾಡೋದು, ಬರೋದು ಅಷ್ಟೇ. ವೀಡಿಯೋ ಮಾಡಿದ್ದು ಬರೋದು, ಅದರಲ್ಲಿ ಎಡಿಟ್ ಮಾಡಿ ಹಾಕಿಬಿಡೋದು, ಇಷ್ಟೇ ಕೆಲಸ ನಂದು, ಬೇರೇನಿಲ್ಲ. ನಾವು ಅದು ಯೂಟ್ಯೂಬ್ಗಾಗಿ ಮಾಡ್ತಿದ್ದೇವೆ, ಅದನ್ನು ಹವ್ಯಾಸ, ಹಾಬಿ ಅಷ್ಟೇ. ಬಿಟ್ಟರೆ ಅದೇನು ಪ್ರೊಫೆಷ್ನಲ್ ಅಲ್ಲ ನಂದು. ನಾನು ಅದನ್ನೇ ನಂಬ್ಕೊಂಡು ಬಾಳುವನು ಅಲ್ಲ. ಅದರಿಂದ ನನಗೇನು ಹೊಟ್ಟೆ ತುಂಬುವಂಥ ಕೆಲಸವೂ ಅಲ್ಲ. ನನ್ನ ಹಾಬಿ,
ನನ್ನ ಹಾಬಿಯನ್ನು ನಾನು ಮಾಡಿದ್ದೇನೆ ಅಷ್ಟೇ. ನಾನು ಯಾರ ಪರವಾಗಿ ಮಾಡಿಲ್ಲ, ಯಾರ ವಿರುದ್ಧವಾಗಿ ಮಾಡಿಲ್ಲ. ನನ್ನನ್ನು ಯಾರು ಕರೀತಾರೆ, ಯಾವ ದೇವಸ್ಥಾನರು ಕರೀತಾರೆ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡಿದ್ದೇನೆ. ನನ್ನ ಏನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ, ಅವರಿಂದ 5 ಪೈಸೆಯನ್ನು ತೆಗೆದುಕೊಳ್ಳದೆ ಮಾಡಿದ್ದೇನೆ. ಇದು ನೀವು ಗಮನಿಸಬೇಕು. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ವೀಕ್ಷಿಸಿ. ನಾನು ಇವತ್ತು ಕೂಡ ಒಂದು ಕೂಡ್ಲಿ ದೇವಸ್ಥಾನದ ಪ್ರೇತ ಮದುವೆ ಅಂತಿದೆ, ವಿವಾಹ ಅಂತಿದೆ, ಅದನ್ನು ಹಾಕಿದ್ದೆ. ಹಾಗೆ ಹೊಸ ಏನಾದರೂ ಮಾಡ್ತಾ ಇರ್ತೇನೆ. ನನಗೆ ನಿಮ್ಮ ಎಲ್ಲರ ಬೆಂಬಲ ಬೇಕು. ಈಗ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವೇನಾದ್ರು ಮಾಡಲಿಕ್ಕಾಗ್ತದೆ. ಅದರಿಂದ ನೀವೆಲ್ಲರೂ ನನಗೆ ಬೆಂಬಲ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.